ಒಮ್ಮೆ ಯೋಚಿಸಿ ನೋಡಿ, ನಿಮ್ಮ ಮಕ್ಕಳು ಪ್ರತಿದಿನ ಎಷ್ಟು ಗಂಟೆ ಮೊಬೈಲನ್ನು ನೋಡ್ತಾರೆ? ಆಟವಾಡೋ ವಯಸ್ಸಿನಲ್ಲಿ ಸ್ಕ್ರೀನ್ ಮುಂದೆ ಕುಳಿತಿರೋ ಮಕ್ಕಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾನೇ ಇದೆ. ಇದು ಕೇವಲ ಒಂದು ಅಭ್ಯಾಸವಲ್ಲ, ಮೊಬೈಲ್ ಅಡಿಕ್ಷನ್ ಎಂಬ ದೊಡ್ಡ ಸಮಸ್ಯೆ. ನಮಸ್ಕಾರ ಸ್ನೇಹಿತರೆ, ಮೈಂಡ್ ಹಿಸ್ಟ್ರಿ ಆಫ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಡಾಕ್ಟರ್ ಮಂಜುನಾಥ್ ಅಡಿಗಲ್. ಇವತ್ತು ನಾವು ಮೊಬೈಲ್ ಅಡಿಕ್ಷನ್ನಿಂದ ಆಗೋ ಸಮಸ್ಯೆಗಳ ಕುರಿತು ಮಾತನಾಡೋಣ ಸ್ನೇಹಿತರೆ. ನೋಡಿ, ಮೊಬೈಲ್ ಅಡಿಕ್ಷನ್ ಅಂದ್ರೇನು? ಒಂದು ಗಂಟೆನೂ ಕೂಡ ಮೊಬೈಲ್ ಬಿಡದೆ ಇರೋಕ್ಕಾಗದಿರ್ತಕ್ಕಂಥ ಪರಿಸ್ಥಿತಿನ ಮೊಬೈಲ್ ಅಡಿಕ್ಷನ್ ಅಂತ ಕರಿತೀವಿ. ಮಕ್ಕಳು ಇವತ್ತು ಊಟ ಮಾಡ್ತಿರ್ಬೇಕಾದ್ರೆ ಮೊಬೈಲ್ ನೋಡ್ತಾರೆ, ಸ್ಕೂಲ್ ಹೋಮ್ವರ್ಕ್ ಮಾಡ್ತಿರ್ಬೇಕಾದ್ರೆ ಮೊಬೈಲ್ ನೋಡ್ತಾರೆ, ಈವನ್ ಸ್ಕೂಲಲ್ಲಿ ಹೋಮ್ವರ್ಕನ್ನು ಕೂಡ ಮೊಬೈಲ್ನಲ್ಲೇ ಕಳಿಸೋ ಪರಿಸ್ಥಿತಿ ಎದುರಾಗಿದೆ ಸ್ನೇಹಿತರೆ. ಹೀಗಾಗಿ ಮೊಬೈಲ್ ಅಡಿಕ್ಷನ್ ಅನ್ನೋದು ತುಂಬ ಒಂದು ನಾರ್ಮಲೈಸ್ ಅನ್ನೋತಕ್ಕಂಥ ಸಂಗತಿ ಆಗಿಬಿಟ್ಟಿದೆ. ಬಟ್ ಇದರಿಂದ ಆಗೋ ಪರಿಣಾಮಗಳು, ಸಮಸ್ಯೆಗಳನ್ನ ಕೇಳಿದರೆ ನೀವು ಶಾಕ್ ಆಗ್ತೀರ. ನೋಡಿ, ಮೊಬೈಲ್ನಲ್ಲಿ ಬರೋ ವಿಡಿಯೋಗಳು, ಸೋಷಿಯಲ್ ಮೀಡಿಯಾ ಹಾಗೆ ಯೂಟ್ಯೂಬ್ ವಿಡಿಯೋಗಳು ಮಕ್ಕಳನ್ನು ಸಂತೋಷಪಡಿಸ್ತವೆ. ಆದರೆ ಕ್ರಮೇಣವಾಗಿ ಈ ಅಭ್ಯಾಸ ಬಹಳ ದೊಡ್ಡ ಸಮಸ್ಯೆಯಾಗಿ ಪರಿಣಾಮ ಬೀರುತ್ತೆ, ಅಡಿಕ್ಷನ್ ಆಗಿಬಿಡುತ್ತೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ಮಕ್ಕಳನ್ನು ಆಸ್ಪತ್ರೆಗೆ ದಾಖಲಿಸುವಷ್ಟು ಸಮಸ್ಯೆ ಆಗೋ ಗಂಭೀರ ಪರಿಣಾಮವನ್ನು ಕೂಡ ಸೂಚಿಸುತ್ತೆ. ಹಾಗಾದರೆ ಮಕ್ಕಳಲ್ಲಿ ಈ ಮೊಬೈಲ್ ಅಡಿಕ್ಷನ್ನಿಂದಾಗಿ ಆಗೋ ಪರಿಣಾಮಗಳು ಏನೇನು ಅನ್ನೋದನ್ನ ನಾವು ಒಂದೊಂದಾಗಿ ನೋಡೋಣ ಸ್ನೇಹಿತರೆ. ಫಸ್ಟ್ ಪಾಯಿಂಟ್, ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ, ಮಕ್ಕಳಿಗೆ ಆಟ ಪಾಠದ ಕಡೆ ಗಮನನೇ ಬರೋದಿಲ್ಲ, ಬರೀ ಮೊಬೈಲ್ ಹತ್ತಾನೆ ಅವರ ಚಿಂತನೆ ಶುರು ಆಗ್ಬಿಡುತ್ತೆ. ಹೀಗಾಗಿ ಮೊಬೈಲ್ ಅಡಿಕ್ಷನ್ ಗಂಭೀರ ಪರಿಣಾಮ ಬೀರುತ್ತೆ. ಅದರಲ್ಲೂ ಕೂಡ ಲೆಸ್ ಕಾನ್ಸಂಟ್ರೇಷನ್ನಿಂದಾಗಿ ಮಕ್ಕಳು ಓದೋದ ಕಡೆ ಗಮನನೇ ಕೊಡೋದಿಲ್ಲ. ನೋಡಿ, ಪಾಯಿಂಟ್ ನಂಬರ್ 2, ಕೋಪ ಮತ್ತು ಚಡಪಡಿಕೆ ಶುರು ಆಗ್ಬಿಡುತ್ತೆ. ಮಕ್ಕಳ ಕೈಯಿಂದ ನೀವು ಮೊಬೈಲ್ ಕಸ್ಕೊಂಡಾಗ ಮಕ್ಕಳಿಗೆ ತುಂಬ ಕೋಪ ಬರೋದು, ಚಡಪಡಿಕೆ ಆಗೋದು, ಅಳೋದು, ಚೀರೋದು, ಈ ರೀತಿ ಆಕ್ಟಿವಿಟೀಸ್ಗಳನ್ನು ಮಾಡೋದಕ್ಕೆ ಶುರು ಮಾಡುತ್ತೆ. ಇದರಿಂದಾಗಿ ಅವರ ಮಾನಸಿಕ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಸ್ನೇಹಿತರೆ. ಇದನ್ನೇ ನಾವು ಅಡಿಕ್ಷನ್ ಅಂತ ಕರಿತೀವಿ. ಇದು ಆಂಗ್ಸೈಟಿಗೆ ಕೂಡ ಕಾರಣ ಆಗುತ್ತೆ. ನೋಡಿ, ಪಾಯಿಂಟ್ ನಂಬರ್ 3, ಆರೋಗ್ಯ ಸಮಸ್ಯೆಗಳು. ಕಣ್ಣು ನೋವು, ತಲೆನೋವು, ಒಬೆಸಿಟಿ, ನಿದ್ರಾಹೀನತೆ, ಇಂಥ ಸಮಸ್ಯೆಗಳು ಮಕ್ಕಳನ್ನ ಕೂಡ ಬಿಡೋದಿಲ್ಲ, ಅವ್ರನ್ನ ಕೂಡ ಕಾಡೋದಕ್ಕೆ ಶುರು ಮಾಡುತ್ತೆ. ಇದರಿಂದಾಗಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ತಾನೆ ಹೋಗ್ತವೆ. ಆಸ್ಪತ್ರೆಗೆ ಭೇಟಿ ನೀಡುವ ಸಂದರ್ಭಗಳು ಜಾಸ್ತಿನೇ ಆಗ್ತಾನೆ ಹೋಗುತ್ತೆ. ಇದರಿಂದಾಗಿ ಸಾಕಷ್ಟು ಪ್ರಾಬ್ಲಮ್ಸ್ಗಳನ್ನ ಪಾಲಕರು ಕೂಡ ಫೇಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಪಾಯಿಂಟ್ ನಂಬರ್ 4, ಸೋಷಿಯಲ್ ಡಿಸ್ಟೆನ್ಸ್. ನೋಡಿ, ಬಹಳಷ್ಟು ಮಕ್ಕಳು ಮೊಬೈಲ್ ಅಡಿಕ್ಷನ್ ಆಗಿರೋದ್ರಿಂದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಕಡಿಮೆ ಆಗ್ತಾನೇ ಹೋಗ್ತವೆ. ಇದರಿಂದಾಗಿ ಮಕ್ಕಳು ಮಾತನಾಡೋ ಕೂಡ ಸರಿಯಾಗಿ ಬರಲ್ಲ, ಇನ್ನೊಬ್ಬರ ಜೊತೆ ಕಮ್ಯುನಿಕೇಶನ್ ಮಾಡೋದು, ಗುಂಪು ಚರ್ಚೆ ಮಾಡೋದು ಅಥವಾ ಭಾಷಣ ಕಲೆಗಳನ್ನು ಕೂಡ ಕ್ಷೀಣಿಸ್ತಾ ಹೋಗುತ್ತೆ. ಇದರಿಂದಾಗಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನೋದು ಮಕ್ಕಳಿಂದ ಜಾಸ್ತಿನೇ ಆಗ್ತಾ ಹೋಗುತ್ತೆ. ನೋಡಿ, ಪಾಯಿಂಟ್ ನಂಬರ್ 5, ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಕಡಿಮೆ ಆಗುತ್ತೆ, ಸೃಜನಾತ್ಮಕತೆಯ ಕೊರತೆ ಎದುರಾಗುತ್ತೆ ಮಕ್ಕಳಲ್ಲಿ. ನೋಡಿ, ಹೊಸದನ್ನ ಕಲಿಯೋ ಆಸಕ್ತಿ ಕಡಿಮೆ ಆಗ್ತಾನೆ ಹೋಗುತ್ತೆ. ಅದೇ ರೀತಿ ಕಲ್ಪನಾ ಶಕ್ತಿ ಕೂಡ ಅವರಲ್ಲಿ ಕಡಿಮೆ ಆಗುತ್ತೆ. ಇದರಿಂದಾಗಿ ಕ್ರಿಯೇಟಿವ್ ವರ್ಕ್ ಅನ್ನೋದು ಮಕ್ಕಳಲ್ಲಿ ಬರೋದಿಲ್ಲ. ಇದು ಬಹಳ ದೊಡ್ಡ ಸಮಸ್ಯೆಯನ್ನು ತಂದೊಡ್ಡುತ್ತೆ. ಆದ್ದರಿಂದ ಗಮನದಲ್ಲಿರಲಿ, ಮೊಬೈಲ್ ಒಂದು ಸಾಧನ ಮಾತ್ರ, ಅದು ನಿಮ್ಮ ಮಕ್ಕಳ ಭವಿಷ್ಯವನ್ನ ನಿಯಂತ್ರಿಸುವಷ್ಟು ಹಾಳಾಗದೇ ಇರಲಿ ಅನ್ನೋದು ನಿಮ್ಮ ಕಾಳಜಿಯಾಗಿರಲಿ. ಹಾಗಾದ್ರೆ ಈ ಮೊಬೈಲ್ ಅಡಿಕ್ಷನ್ನ ಕಡಿಮೆ ಮಾಡೋದಕ್ಕೆ ಪಾಲಕರು ಏನೇನು ಮಾಡಬೇಕು, ಇದಕ್ಕೆ ಪರಿಹಾರಗಳೇನು ಅನ್ನೋದನ್ನ ನಾವು ಒಂದೊಂದಾಗಿ ನೋಡೋಣ ಸ್ನೇಹಿತರೆ. ನಂಬರ್ 1, ಸ್ಕ್ರೀನ್ ಟೈಮ್ ರೂಲ್ಸ್ ಮಾಡಿ. ಅಂದರೆ ಉದಾಹರಣೆ, ಪ್ರತಿದಿನ 1 ಗಂಟೆ ಮಾತ್ರ. ಇದರಿಂದಾಗಿ ಮಕ್ಕಳಿಗೆ ಸ್ಕೆಡ್ಯೂಲ್ ಇರೋದ್ರಿಂದ ಆ 1 ಗಂಟೆ ಮಾತ್ರ ಮೊಬೈಲನ್ನು ನೀಡೋದ್ರಿಂದ ಅವರು ಅದಕ್ಕೆ ಬಹಳಷ್ಟು ಅಡಿಕ್ಟ್ ಆಗೋದಿಲ್ಲ. ಅದನ್ನು ಬಳಸೋದನ್ನು ಮಾತ್ರ ಅವ್ರು ಏನು ಮಾಡ್ತಾರೆ, ರೂಢಿ ಮಾಡ್ಕೊಳ್ತಾರೆ. ನಂಬರ್ 2, ನೋಡಿ, ಇಲ್ಲಿ ಪಾಲಕರ ಜವಾಬ್ದಾರಿ ಬಹಳ ಹೆಚ್ಚಿದೆ. ಎಷ್ಟು ಪಾಲಕರು ಮೊಬೈಲಲ್ಲಿ ನೋಡ್ತಾರೆ ಅಂದರೆ ಮೊಬೈಲ್ ಹೆಚ್ಚು ಬಳಸೋದ್ರಿಂದ ಮಕ್ಕಳು ಕೂಡ ಅವರನ್ನೇ ಅನುಸರಿಸಿರ್ತಾರೆ. ಅವರು ತಮ್ಮ ಪಾಲಕರೇ ಮೊಬೈಲ್ ನೋಡೋದು ಜಾಸ್ತಿ ಆಗಿದ್ದಾಗ ಮಕ್ಕಳು ಕೂಡ ಸಾಮಾನ್ಯವಾಗಿ ಅವರನ್ನೇ ಅವಲಂಬಿಸ್ತಾರೆ. ಸೊ ನಾವು ಎಷ್ಟು ಮೊಬೈಲನ್ನು ಅವಾಯ್ಡ್ ಮಾಡ್ತೀವೋ ಅದು ನಮ್ಮ ಮಕ್ಕಳ ಭವಿಷ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಸ್ನೇಹಿತರೆ. ನಂಬರ್ 3, ನೋಡಿ, ಮಕ್ಕಳಿಗೆ ಔಟ್ಡೋರ್ ಆಕ್ಟಿವಿಟೀಸ್ಗಳಿಗೆ ಉತ್ತೇಜನ ನೀಡಿ, ಲೈಕ್ ಸೈಕ್ಲಿಂಗ್, ವಾಕಿಂಗ್, ಜಾಗಿಂಗ್. ಸೊ ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಹೌದು ಮನಸ್ಸಿಗೂ ಖುಷಿ ಆಗುತ್ತೆ, ಹಾಗೆ ಅವರ ದೈಹಿಕವಾಗಿ ಕೂಡ ಅವರಿಗೆ ತುಂಬ ಖುಷಿ ಅನಿಸುತ್ತೆ. ಸೊ ಮಕ್ಕಳಿಗೆ ಔಟ್ಡೋರ್ ಆಕ್ಟಿವಿಟೀಸ್ನಲ್ಲಿ ಪ್ರೋತ್ಸಾಹ ನೀಡಿ. ಸೊ ಅವರೊಂದಿಗೆ ಪಾಲಕರು ಕೂಡ ಅದರಲ್ಲಿ ಭಾಗವಹಿಸಿ, ಇದರಿಂದ ಮಕ್ಕಳಿಗೆ ತುಂಬ ಖುಷಿ ನೀಡುತ್ತೆ. ನಂಬರ್ 4, ಮೊಬೈಲ್ ಫ್ರೀ ಝೋನ್ಸ್ಗಳನ್ನ ಕ್ರಿಯೇಟ್ ಮಾಡಿ. ಅಂದರೆ ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡ್ತಿರ್ಬೇಕಾದ್ರೆ ಅಥವಾ ಬೆಡ್ರೂಮ್ನಲ್ಲಿ ಮೊಬೈಲ್ಗೆ ನೋ ಹೇಳಿ. ಇದರಿಂದ ಫ್ಯಾಮಿಲಿ ಬಾಂಡಿಂಗ್ ಹೆಚ್ಚಾಗುತ್ತೆ, ಮಕ್ಕಳು ಖುಷಿಯಿಂದ ಇರ್ತಾರೆ. ನಂಬರ್ 5, ಮಕ್ಕಳಿಗೆ ಬೇರೆ ಬೇರೆ ಹವ್ಯಾಸಗಳ ಕುರಿತು ಪರಿಚಯ ನೀಡಿ, ಲೈಕ್ ಡ್ರಾಯಿಂಗ್, ಡ್ಯಾನ್ಸಿಂಗ್, ಮ್ಯೂಸಿಕ್, ಸಿಂಗಿಂಗ್.
ಸೊ ಇವುಗಳು ಮಕ್ಕಳಿಗೆ ಪರಿಚಯವಾದಾಗ ಮಕ್ಕಳು ಅಡಿಕ್ಷನ್ನಿಂದ ಹೊರಗೆ ಬರ್ತಾರೆ. ಸೊ ಅವಾಗ ಅವರು ಬೇರೆ ಬೇರೆ ಹವ್ಯಾಸಗಳನ್ನು ಕಲಿತಾರೆ. ಸೊ ರೀಡಿಂಗ್, ಮ್ಯೂಸಿಕ್, ಸೊ ಇವುಗಳೇನಾಗುತ್ತೆ ಮಕ್ಕಳ ಜೀವನವನ್ನೇ ಬದಲಾಯಿಸೋ ಶಕ್ತಿಯನ್ನು ಹೊಂದಿವೆ. ಅವುಗಳನ್ನು ಅವರಿಗೆ ತಿಳಿಸಿ. ಈ ಎಲ್ಲ ಟಿಪ್ಸ್ ಜೊತೆ ಮಕ್ಕಳ ಜೊತೆಗೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ. ಸೊ ಇದರಿಂದ ಅವರಿಗೆ ಜಾಸ್ತಿ ಹ್ಯಾಪಿನೆಸ್ ಸಿಗುತ್ತೆ. ಸೊ ಅವಾಗ ಅವರ ಕಾನ್ಫಿಡೆನ್ಸ್ ಕೂಡ ಬಿಲ್ಡ್ ಆಗುತ್ತೆ. ನೋಡಿ, ಸ್ಟ್ರಿಕ್ಟ್ ಆಗಬೇಡಿ, ಬಟ್ ಸ್ಮಾರ್ಟ್ ಆಗಿ ಹ್ಯಾಂಡಲ್ ಮಾಡೋದನ್ನು ಕಲೀರಿ. ನೆನಪಿರಲಿ, ಇವತ್ತು ನೀವು ತೆಗೆದುಕೊಳ್ಳುವ ಕಠಿಣ ನಿರ್ಧಾರಗಳು ನಿಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸುತ್ತವೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೊಂದು ಪ್ರಶ್ನೆ, ನಿಮ್ಮ ಮಗುವಿನ ಸ್ಕ್ರೀನ್ ಟೈಮ್ ಎಷ್ಟು? ಕಮೆಂಟ್ ಮಾಡಿ.